ಕೋಲಾರದ ಎನ್ಆರ್ಇಜಿ ವರ್ಕ್ನಲ್ಲಿ ಭ್ರಷ್ಟಾಚಾರ ನಡೆದಿರುವ ಬಗ್ಗೆ ಜಿಲ್ಲಾ ಪಂಚಾಯಿತಿಗೆ ದೂರು ನೀಡಿದ ವ್ಯಕ್ತಿಯೊಬ್ಬರ ಮೇಲೆ ದೊಣ್ಣೆಯಿಂದ ಹಲ್ಲೆ ನಡೆಸಿ ಗಾಯಗೊಳಿಸಿರುವಂತಹ ಘಟನೆ ಮುಳಬಾಗಿಲು ನಗರದಲ್ಲಿ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಮೆಂಟರ್ ಮುನಿಸ್ವಾಮಿ, ಬಾಲಕೃಷ್ಣ, ಗೋಪಾಲಪ್ಪ, ಎಂ ಗೋಪಾಲಕೃಷ್ಣ ಎಂಬ ಆರೋಪಿಗಳು ಮುಳಬಾಗಿಲು ನಗರದ ನಿವಾಸಿ ಎಸ್ ರಾಜಗೋಪಾಲ್ ಬಿನ್ ಪಿಜಿ ಶಿವಪ್ಪ ಎಂಬುವವರನ್ನ ರಸ್ತೆಯಲ್ಲಿ ಅಡ್ಡಗಟ್ಟಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದೊಣ್ಣೆಯಿಂದ ಹಾಗೂ ಕೈಗಳಿಂದ ಹೊಡೆದು ಗಾಯಗೊಳಿಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಫಿರ್ಯಾದಿದಾರರಾದ ರಾಜಗೋಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದು ಆರೋಪಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಹಾಗೂ ತಮಗೆ ಸೂಕ್ತ ರಕ್ಷಣೆ ನೀಡುವಂತೆ ದೂರಿನಲ್ಲಿ ಮನವಿ ಮಾಡಿದ್ದಾರೆ. ವರದಿ ಮಾಮಿ ಪ್ರಕಾಶ್, ಎಬಿ ನ್ಯೂಸ್ ಕನ್ನಡ, ಕೋಲಾರ. ನನಗೆ ಈ ಒಂದು ಅವರು ಹಲ್ಲೆ ಮಾಡಿದ್ಮೇಲೆ ನನ್ನ ಪ್ರಾಣ ರಕ್ಷಣೆಗೆ ನಾನೇ ಬಂದ್ಬಿಟ್ಟೆ. ಅಲ್ಲಿಂದ ಕಾಲು ಕಿತ್ತಿದೆ. ಇಲ್ಲ ಅಂತ ಹೇಳಿದ್ರೆ ನನ್ನನ್ನು ಸಾಯಿಸಿಬಿಡ್ತಾ ಇದ್ರು. ನೇರವಾಗಿ ಬಂದು ಈ ಕೈ ಕಾಲು ಡ್ಯಾಮೇಜ್ ಆಗಿರೋದ್ರಿಂದ ನಾನು ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಂಟ್ ಆದಮೇಲೆ ಇಲ್ಲಿಂದ ವರದಿ ಕೊಟ್ಟರು. ತಗಲಿರೋದೆಲ್ಲ ರಿಪೋರ್ಟ್ ಎಲ್ಲ ಕಳಿಸಿದ್ದಾರೆ. ಈ ನಮ್ಮ ನಂಗ್ಲಿ ಠಾಣೆಯಲ್ಲಿ ಠಾಣಾಧಿಕಾರಿಗಳು ಇನ್ನು ಅವ್ರನ್ನ ಸ್ಟೇಷನ್ ಕರೆಸಿ ಮತ್ತೆ ಕಳಿಸಿರ್ತಕ್ಕಂಥ ಕೆಲಸ ಮಾಡಿರ್ತಾರೆ. ಏತಕ್ಕೆ ಆ ಥರ ಮಾಡ್ತಾ ಇದ್ದಾರೋ ನಮಗೆ ಗೊತ್ತಾಗ್ತಾ ಇಲ್ಲ. ನಾಳೆ ಸಾಯಂಕಾಲ ಗಂಟೆ ನೋಡಿಬಿಟ್ಟು ನಾನು SP ಆಫೀಸ್ ಮುಂದೆ ಧರಣಿ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಅವ್ರು ಯಾರೇ ಅವರ ರಾಜಕೀಯ ಒತ್ತಡಕ್ಕೆ ಬಂದು ನನ್ನ ವಿರುದ್ಧ ಏನೇ ಪಿತೂರಿ ಮಾಡಿದ್ರು ಸತ್ಯಕ್ಕೆ ಜಯ ಅನ್ನೋದು ಸಿಕ್ಕೇ ಸಿಗತ್ತೆ. ಇದಂತೂ ಈ ಕೇಸನ್ನು ಪ್ರಶ್ನೆ ಇಲ್ಲ. ಅಧಿಕಾರಿ ಅಲ್ಲ, ರಾಜಕೀಯ ಒತ್ತಡ ಬಳಸ್ತಾ ಇದ್ದಾರೆ. ಅವರು ಇವತ್ತು ರಾಜಕೀಯ ಒತ್ತಡ ಬಳಸಿ ಏನೋ ಈ ಕಾಂಗ್ರೆಸ್ ಸರ್ಕಾರ ಮೇಲೆ ಇದೆ, ಮಿನಿಸ್ಟ್ರಿಗಳು ನಮ್ಮ ಸಪೋರ್ಟ್ ಇದ್ದಾರೆ ಅಂತ ಹೇಳ್ಬಿಟ್ಟು ಇಂಥ ದೌರ್ಜನ್ಯ ನಡೆಸ್ತಾ ಇದ್ದಾರೆ. ಇದಕ್ಕೆ ಪೊಲೀಸ್